ಈ ಸಾಲ ಜಾಸ್ತಿ ಆದ್ರೆ ಆಗ್ಲಿ ಬಿಡಿ, ದೇವ್ರವ್ ನೇಮನೆ ಮಾರಿ ಬಿಡಿ. ಯಾರಿಗೂ ಸಾಲ ಕೊಡ್ಬೇಡಿ ಅಂತಾನೆ ಹೇಳ್ತೀನಿ. ಆದ್ರೆ ಅಕಸ್ಮಾತ್ ಕೊಡ್ಬೇಕಾದಂತ ಪರಿಸ್ಥಿತಿ ಬಂದಾಗ ಬರೀ ಪ್ರಾಮಿಸರಿ ನೋಟ್ ನ ಆಧಾರದ ಮೇಲೆ ಯಾವತ್ತೂ ಸಾಲನ ಕೊಡ್ಬೇಡಿ. ಒಂದ್ಸತಿ ದುಡ್ಡು ಅವ್ರ ಕೈಗೆ ಸೇರಿದ ನಂತರ ಅವರು ಮಾತು ಬದಲಾಯಿಸಬಹುದು. ನಾನ್ ಕೊಡೋದಿಲ್ಲ, ನೀವ್ ನನಗೆ ದುಡ್ಡೇ ಕೊಟ್ಟಿಲ್ಲ ಅಂತಾನೂ ಸಹ ಹೇಳ್ಬಹುದು. ಸೊ ಈ ರೀತಿ ಕೊಡ್ಬೇಕಾಗಿ ಬಂದಲ್ಲಿ ನೀವು ಒಂದೆರಡು ಬ್ಲಾಂಕ್ ಚೆಕ್ ಅನ್ನ ಅವ್ರ ಹತ್ರ ಖಂಡಿತ ತಗೊಳ್ಳಿ. ಯಾಕಂದ್ರೆ ಸಾಲ ತಗೊಂಡಂತ ವ್ಯಕ್ತಿ ನಾಳೆ ದಿನ ಸಾಲ ಜಾಸ್ತಿ ಆದಾಗ ಅವನ ಎಲ್ಲಾ ಆಸ್ತಿನ ತುಂಬಾ ಬುದ್ಧಿವಂತಿಕೆಯಿಂದ ಬೇರೆಯವ್ರ ಹೆಸರಿಗೆ ಮಾಡಿ ಅವನೊಂದು ಇನ್ಸಾಲ್ವೆನ್ಸಿ ಪಿಟಿಷನ್ ಅನ್ನ ಫೈಲ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಅವನು ದುಡ್ಡೆಲ್ಲ ಕಳ್ಕೊಂಡಿದ್ದಾನೆ, ಅವನ ಹತ್ರ ಏನೂ ಇಲ್ಲ ಅಂತ ತೋರಿಸ್ತಿರೋದು. ಈ ಕಂಡೀಷನ್ ಅಲ್ಲಿ ನಿಮ್ಮ ದುಡ್ಡನ್ನ ವಾಪಸ್ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಆವಾಗ ನೀವು ಈ ಬ್ಲಾಂಕ್ ಚೆಕ್ ಅನ್ನ ಯೂಸ್ ಮಾಡ್ಕೊಂಡು ಚೆಕ್ ಬೌನ್ಸ್ ಕೇಸ್ ಅನ್ನ ಹಾಕಬಹುದು. ಸೆಕ್ಷನ್ 138 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಡಿಯಲ್ಲಿ ಆ ವ್ಯಕ್ತಿಗೆ ಪನಿಷ್ಮೆಂಟ್ ಅನ್ನು ಸಹ ವಿಧಿಸಬಹುದು. ಇದಕ್ಕೆ ಭಯಪಟ್ಟು ಆ ವ್ಯಕ್ತಿ ನಿಮ್ಮ ದುಡ್ಡನ್ನ ವಾಪಸ್ ಕೊಡುವಂತ ಸಾಧ್ಯತೆ ಇರುತ್ತೆ. ಸಾಲ ತಗೊಂಡು ವಾಪಸ್ ಕೊಡದೇ ಇರುವಂತ ನಿಮ್ಮ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಖಂಡಿತ